ದೆಹಲಿಗೆ ಡಿಕೆ ಹೋಗಿ ಬಂದ ನಂತರ ಗುಸುಗುಸು ಪಿಸುಪಿಸು ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಿದೆ. ಬೆಳಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಜೊತೆಗೆ ಡಿಕೆಶಿ ಗುಸುಗುಸು ಮಾತನಾಡಿದ್ರು. ಮಧ್ಯಾಹ್ನ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಜೊತೆಗೆ ಡಿಕೆ ಮಾತುಕತೆಯನ್ನಾಡಿದ್ದಾರೆ. ಏನೋ ಹೇಳೋದಕ್ಕೆ ಬರ್ತಾರೆ ಜಿಸಿ ಚಂದ್ರಶೇಖರ್ ಅವರು, ಅದಕ್ಕೆ ಡಿಕೆ ಗದ್ದರ್ತಾರೆ. ಮೀಡಿಯಾ ಇದೆ ಸುಮ್ಮನಿರಪ್ಪ, ಇಲ್ಲೆಲ್ಲ ಯಾಕೆ ಅಂತ ಹೇಳ್ತಾರೆ. ಹಾಗಾದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂಥೇಳಿ ದೆಹಲಿಗೆ ಹೋಗಿ ಬಂದ ಬಳಿಕ ಒಂದಿಷ್ಟು ವಿಚಿತ್ರ ವಿದ್ಯಮಾನಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, CM ಸಿದ್ದರಾಮಯ್ಯನವರೇ 5 ವರ್ಷ ಆಗಿ ಮುಖ್ಯಮಂತ್ರಿಗಳಾಗಿರಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಂತಹ ಜಿ ಪರಮೇಶ್ವರ್ ಅವರು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಜೊತೆಗೆ ಯಾವ ರೀತಿ ಗುಸುಗುಸು ಮಾತನಾಡ್ತಿದ್ದಾರೆ ಅನ್ನುವಂಥ ಒಂದು ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನ ಚಂದ್ರಶೇಖರ್ ಜೊತೆಗೆ DCM ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಮೀಡಿಯಾಗಳನ್ನು ಗಮನಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಂತಹ ಎಚ್ಚರಿಕೆ ಇದೆಯಲ್ಲ, ಅದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನವೆಂಬರ್ನ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಕ್ಷಿಪ್ರ ಕ್ರಾಂತಿಗಳಾಗ್ಬಿಡ್ತವೆ, ಬೆಳವಣಿಗೆಗಳಾಗ್ಬಿಡ್ತವೆ ಅನ್ನುವಂತಹ ಮಾತು, ಚರ್ಚೆ ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಿ ಜೋರಾಗ್ತಾ ಇದೆ. ಇವೆಲ್ಲವೂ ಕೂಡ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅಂದರೆ ಪರಮೇಶ್ವರ್ ಜೊತೆಗೆ ಚರ್ಚೆ, ಚಂದ್ರಶೇಖರ್ ಜೊತೆಗೆ ಚರ್ಚೆ, ಇವೆಲ್ಲವೂ ಕೂಡ ಅವನ್ನ ಪುಷ್ಟೀಕರಿಸ್ತಿದೆಯಾ ಅನ್ನುವಂತಹ ಪ್ರಶ್ನೆ.